RCB ಫೈನಲಿ IPL ಟ್ರೋಫಿ ಗೆದ್ದಾಯಿತು ಆ್ಯಂಡ್ 18 years ವೇಟ್ ಈಸ್ ನೌ ಓವರ್. ಕಣ್ಣಲ್ಲಿ ನೀರು ಬರ್ಸೋ ಹ್ಯಾಪಿನೆಸ್, ಬಟ್ ಸೆಲೆಬ್ರೇಷನ್ ಟರ್ನ್ಡ್ ಇನ್ ಟು ಡೆಡ್ಲಿ ನೈಟ್ಮೇರ್. June 4th, ಬೆಂಗಳೂರು ಸ್ಟೇಡಿಯಂ ಹತ್ರ ಥೌಸಂಡ್ಸ್ ಆಫ್ ಪೀಪಲ್ ಗ್ಯಾದರ್ಡ್ ಟು ಸೆಲೆಬ್ರೇಟ್. ನಮ್ಮ RCB ಹಿಸ್ಟರಿನ ಕ್ರಿಯೇಟ್ ಮಾಡಾಯಿತು, ಬಟ್ ಆ ಸೆಲೆಬ್ರೇಷನ್ ಒಂದು ಬಿಗ್ ಟ್ರಾಜಡಿ ಕೂಡ ಆಯಿತು. ಯಾಕಂದರೆ ಅಷ್ಟು ಓವರ್ ಕ್ರೌಡಿಂಗ್, ನೋ ಕಂಟ್ರೋಲ್ ಸ್ಟ್ಯಾಂಪ್ ಅಡೆ. 11 ಇನ್ನೋಸೆಂಟ್ ಫ್ಯಾನ್ಸ್ ಲಾಸ್ಟ್ ದೇರ್ ಲೈಫ್ಸ್, 50+ ಇಂಜರ್ಡ್. ದೇ ಕೇಮ್ ವಿತ್ ಲವ್ ಬಟ್ ರಿಟರ್ನ್ಡ್ ಇನ್ ಪೈನ್. ಕ್ವಶನ್ ಈಸ್ ವೆರಿ ಕ್ಲಿಯರ್, ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್? ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ಪಾಯಿಂಟ್ 1, ಈವೆಂಟ್ ಆರ್ಗನೈಸರ್ಸ್. ಫ್ಯಾನ್ಸ್ ಕ್ರೌಡ್ ಅಂತ ನೋಡಿದ್ಮೇಲೆ ಪ್ರಾಪರ್ ಬ್ಯಾರಿಕೇಡ್ಸ್, ಸೇಫ್ಟಿ ಝೋನ್ಸ್ ಇರಬೇಕಿತ್ತು, ಬಟ್ ಪ್ರಾಪರ್ ಅರೇಂಜ್ಮೆಂಟ್ ಕೂಡ ಇರಲಿಲ್ಲ. ಪಾಯಿಂಟ್ 2, ಪೊಲೀಸ್ ಆ್ಯಂಡ್ ಗೌರ್ಮೆಂಟ್ ಅಥಾರಿಟೀಸ್. IPL ಜೊತೆ RCB ವಿನ್ ಫಿಕ್ಸ್ಡ್ ಆದಮೇಲೆ ಕ್ರೌಡ್ ಎಸ್ಟಿಮೇಟ್ ಮಾಡಿ ಪ್ಲ್ಯಾನ್ ಮಾಡಬೇಕಿತ್ತು, ಬಟ್ ನೋ ಸೀರಿಯಸ್ನೆಸ್, ಗ್ರೌಂಡ್ ಲೆವೆಲ್ ಆ್ಯಕ್ಷನ್ಸ್. ಆ್ಯಂಡ್ ಪಾಯಿಂಟ್ 3 ನೋಡೋದಾದರೆ RCB ಫ್ರ್ಯಾಂಚೈಸ್ 8600 crore ಟೀಮ್. ಅದು ಸೆಲೆಬ್ರೇಷನ್ ಕಾಲ್ ಮಾಡಿದ್ರು ಅಂದರೆ ಫ್ಯಾನ್ಸ್ ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ ಆಗಬೇಕಿತ್ತು. ಫ್ಯಾನ್ಸ್ ನಿಮ್ಮ ಮೇಲೆ ಲೈಫ್ ರಿಸ್ಕ್ ತೊಗೊಂಡು ಬಂದಿದ್ರು, ನಿಮ್ಮ ಸೈಡಿಂದ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಿತ್ತು. ಸೊ ಯಾರನ್ನ ಬ್ಲೇಮ್ ಮಾಡಬೇಕಿಲ್ಲಿ? ಕಂಪ್ಲೀಟ್ ಸಿಸ್ಟಮ್ ಫೇಲ್ ಆಗಿದೆ, ಬಟ್ ಯಾರೂ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡ್ತಿಲ್ಲ. ದಟ್ಸ್ ದಿ ಸ್ಯಾಡೆಸ್ಟ್ ಪಾರ್ಟ್. ಬ್ರೋ, ಒನ್ ಥಿಂಗ್ ನೀವು ಅಬ್ಸರ್ವ್ ಮಾಡಿದ್ರಾ? ವರ್ಲ್ಡ್ ಕಪ್ ಫೈನಲ್ ಅಹಮದಾಬಾದಲ್ಲಿ ಲ್ಯಾಕ್ಸ್ ಆಫ್ ಪೀಪಲ್ ಗ್ಯಾದರ್ಡ್, ಬಟ್ ನಾಟ್ ಇವನ್ ಇಂಜರ್ಡ್ ಒನ್. ಆ್ಯಂಡ್ ವೈ? ಬಿಕಾಸ್ ಅಲ್ಲಿ ಪ್ರಾಪರ್ ಪ್ಲ್ಯಾನಿಂಗ್ ಇತ್ತು. ಆ್ಯಂಡ್ ಇಲ್ಲಿ 10 lakhಗೆ ಕಾಂಪೋಸಿಷನ್ ಮುಖ್ಯ ಅಲ್ಲ, 1 ಲೈಫ್ಗೆ ಪ್ರೈಸ್ ಇದೆಯಾ? ಫ್ಯಾನ್ಸ್ಗೆ RCB ಮೀನ್ಸ್ ಲೈಫ್, ಬಟ್ ಫಾರ್ RCB ಫ್ಯಾನ್ಸ್ ಆರ್ ಜಸ್ಟ್ ನಂಬರ್ಸಾ? ದಿಸ್ ಟೈಮ್ RCB ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ನಿಜ, ಬಟ್ ನನ್ನ ಫ್ಯಾನ್ಸ್ ಟ್ರಾಜಡಿ ಫೇಸ್ ಮಾಡಿದ್ದು ನಿಜನೇ. ಲೆಟ್ ದಿಸ್ ನೆವರ್ ಹ್ಯಾಪನ್ ಅಗೇನ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾರೇ ಸೆಲೆಬ್ರೇಷನ್ ಮಾಡಲಿ, ಫಸ್ಟ್ ಕ್ರೌಡ್ ಸೇಫ್ಟಿ, ಆಮೇಲೆ ಸೆಲೆಬ್ರೇಷನ್ಸ್. ದಟ್ ಶುಡ್ ಬಿ ದಿ ನ್ಯೂ ರೂಲ್. ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.